ಹಲೋ ಎವ್ರಿವನ್, ನೀವು ಈ ಒಂದು ರೀಡಿಂಗ್ವರೆಗೆ ತಲುಪಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದರಲ್ಲಿರುವಂಥ ಮೆಸೇಜಸ್ ನಿಮಗೋಸ್ಕರನೇ ಆಗಿರುತ್ತೆ. ಇದೊಂದು ಜಸ್ಟ್ ಎ ಜನರಲ್ ರೀಡಿಂಗ್, ಓಕೆನಾ? ನಿಮಗೆ ರೆಸೊನೇಟ್ ಆಗ್ತಿದೆ ಅಂತ ಹೇಳಿದರೆ ಮಾತ್ರ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ಸ್ಕಿಪ್ ಮಾಡಿಬಿಡಿ. ದಟ್ಸ್ ಇಟ್, ಓಕೆನಾ? ಆ್ಯಂಡ್ ಎಸ್, ಇವತ್ತಿನ ರೀಡಿಂಗಲ್ಲಿ ನೀವು ಹಗಲು ರಾತ್ರಿ ಅಲ್ಲದೆ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದನ್ನು ತಿಳ್ಕೊಳ್ಳೋಣ. ವಾವ್, ಏಸ್ ಆಫ್ ಕಪ್ ಬಂದಿದೆ. ದ ಮೂನ್ ಕಾರ್ಡ್ ಬರ್ತಾ ಇದೆ. ಓಕೆ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆನೇ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಕ್ವೀನ್ ಆಫ್ ಕಪ್ಸ್, ಎಮೋಷ್ನಲಿ ನಿಮ್ಮ ಜೊತೆಗೆ ಅವರು ಕನೆಕ್ಟ್ ಆಗಿದ್ದಾರೆ, ಓಕೆನಾ? ನೀವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೀರಾ, ಥಿಂಕ್ ಮಾಡ್ತಿದ್ದೀರಾ, ಯಾವ ಥರ ಥಿಂಕ್ ಮಾಡ್ತಿದ್ದೀರಾ, ಅವರು ಕೂಡ ಅದೇ ರೀತಿಯಲ್ಲಿ ನಿಮ್ಮನ್ನು ಥಿಂಕ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಅವರಿಗೆ ಇಲ್ಲಿ ಸರಿಯಾದ ರೀತಿಯಾದಂಥ ಕೆಲಸ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಬಿಕಾಸ್ ನೀವು ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದ. ರೀಸೆಂಟಾಗಿ ನೀವಿಬ್ರು ಜಗಳ ಮಾಡ್ಕೊಂಡಿರ್ಬೋದು, ಅಥವಾ ರೀಸೆಂಟಾಗಿ ನೀವಿಬ್ರು ಮಧ್ಯೆ ಸಮಥಿಂಗ್ ಇಶ್ಯೂಸ್ ಆಗಿದೆ. ಲೈಟಾಗಿ ಆಗಿರ್ಬೋದು, ಕೆಲವೊಬ್ರು ರಿಲೇಶನ್ಶಿಪ್ಪಲ್ಲಿ ಲೈಟಾಗಿ ಏನೋ ಸ್ವಲ್ಪ ಮಾತುಕತೆ ಮಾಡ್ಕೊಂಡಿದ್ದೀರಾ, ಜಗಳ ಮಾಡ್ಕೊಂಡಿದ್ದೀರಾ. ಸೊ ಅವ್ರಿಗೆ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಅವ್ರಿಗೆ ಮಾಡ್ತಿರೋ ಕೆಲಸ, ಅವ್ರು ಏನು ಜಾಬ್ ಮಾಡ್ತಿದ್ದಾರೆ ಅಥವಾ ಏನು ವರ್ಕ್ ಮಾಡ್ತಿದ್ದಾರೆ, ಆ ವರ್ಕಿನ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಜಸ್ಟ್ ಎಲ್ಲ ನಿಮ್ಮ ಮೇಲೆ ಅವರು ಫೋಕಸ್ಡ್ ಆಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.